ಕರ್ನಾಟಕದ ಮಹಾಜನತೆಯಲ್ಲಿ ಒಂದು ವಿಚಾರದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋಕೆ ಇಚ್ಛಪಡ್ತೀನಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕತ್ತಿ ಮನೆತನದ ಮಾಜಿ ಸಂಸದನಾಗಿರುವಂಥ ರಮೇಶ್ ಕತ್ತಿ ಬಹಳ ದಿನಗಳಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಬರ್ತೀವಿ. ಈ ವಾಲ್ಮೀಕಿ ನಾಯಕ ಸಮಾಜದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವ ಹಂತದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಅವರ ಕುಟುಂಬದ ಬಗ್ಗೆ ಮಾತನಾಡ್ತಾ ಬಂದ. ಅದರ ಜೊತೆಗೆ ನಿನ್ನೆ ದಿನ ಹುಕ್ಕೇರಿ ತಾಲೂಕಿನ DCC ಬ್ಯಾಂಕಿನ ಚುನಾವಣೆಯಲ್ಲಿ ತಾನು ಜೈಬೇರಿ ಆಗ್ತೀನಿ ಅನ್ನುವಂಥ ಒಂದು ಹಮ್ಮಿನಿಂದ ಈ ಒಂದು ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಬ್ಯಾಡ್ರ ಸೊಳೆ ಮಕ್ಕಳು ಅನ್ನುವಂಥ ಮಾತನಾಡಿದ್ದಾನೆ. ಈ ಅವಿವೇಕಿಗೆ ನಾನು ಇವ ಟಿಮ್ ಸೊಳೆ ಮಗ ಅಂತೇಳಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ಇದಕ್ಕೆ ನೀವು ಕರ್ನಾಟಕದ ಮಹಾಜನತೆನೇ ಇದಕ್ಕೆ ಏನಪ್ಪ ಅಂತಂದ್ರೆ ಅದನ್ನು ಫುಲ್ಫಿಲ್ ಮಾಡ್ಬೇಕು. ಇವನಿಗೇನು ಹಕ್ಕದ? ಇವತ್ತು ರಾಜಕಾರಣ ಮಾಡ್ತೀಯಲ್ಲ, ಮಾಡು. ಹುಕ್ಕೇರಿ ಒಳಗರ ನಿಂದರು, ನೀನು ಇಲ್ಲಿ ಬರ್ತಿದ್ದೆ ಅಂದ್ರೆ ನಂಬಲ್ಲಿ ಬಾ. ರಾಯಚೂರು, ಯಾದಗಿರಿ, ಗುಲ್ಬರ್ಗ ಯಾರು ಏನು ನಿನ್ನ ಬರಬೇಡ ಅಂತ ಅನ್ನೋಗಿಲ್ಲ ನಾವು. ನೀನು ಆ ಹುಕ್ಕೇರಿ ತಾಲೂಕಿಗೆ ಸೀಮಿತ ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗ್ಯದ. ಮತ್ತು ನಿಮ್ಮ ಬೆಳಗಾವಿ ಜಿಲ್ಲೆಗೂ ನೀನು ಏನೋ ಒಂದು ಹವಾದಾಗ ಬಂದಿರ್ಬೋದು, ನೀನು ಸಂಸದನಾಗಿರ್ಬೋದು. ಆದ್ರೆ ನಿನ್ನ ಬಾಯಿ ಏನು ಮಾತೆತ್ತರ್ ಮೀಸಿ ಮೇಲೆ ಕೈ ಇಡ್ತಿ. ಮತ್ತು ಉಳ್ಕಾದವ್ರಿಗೆ ಮೀಸಿರ್ಲಾರ್ದ ಗಂಡಸರಾಗಿವೆ ನಾವು. ಅದಕ್ಕೆ ಯಾವಾಗಲೂ ಒಂದು ಸಂವಿಧಾನಬದ್ಧವಾಗಿ ಅರ್ಥಬದ್ಧವಾಗಿ ಮಾತಾಡ್ಬೇಕು. ಈಗ ತಾಯಿ ನಿನಗೂ ಬೇರೆ ಅಲ್ಲ, ನಮಗೆ ಬೇರೆ ಅಲ್ಲ. ಅವ್ರ ಸೊಳೆ ಮಕ್ಕಳು, ಇವ್ರ ಸೊಳೆ ಮಕ್ಕಳು ಅಂಥೇಳಿ ಇವತ್ತು ಸಂವಿಧಾನಬದ್ಧವಾಗಿ ಮಾತಾಡ್ತಕ್ಕಂಥ ಗುಣ ನಿನ್ನ ಬಲ್ಲಿಲ್ಲ ಅಂತಂದ್ರೆ ನಿನ್ನ ಬಲ್ಲಿ ಜಾತೀಯತೆ ತುಂಬಿ ತುಳುಕ್ತದೆ ಅಂತೇಳಿ ಎದ್ದು ಕಾಣ್ತದೆ. ನೀತಿನೇ ಇಲ್ಲದ ಜಾತಿ ಅದ್ಯಾವುದಯ್ಯ ಅಂತ ಬಸವಣ್ಣವ್ರು ಹೇಳಿಲ್ಲ. ನೀತಿನೇ ಇಲ್ಲ ನಿನ್ನ ಬಲ್ಲಿ, ಅದನ್ನು ರೂಢಿಸ್ಕೊ ಮೊದಲು. ಅದಕ್ಕೆ ನಾವು ನೇರವಾಗಿ ಹೇಳೋಕ್ಕೆ ಇಚ್ಛಪಡ್ತೀವಿ. ನಾನು ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ, ಇವನ್ನ ಏನಪ್ಪ ಅಂತಂದ್ರೆ ಈ ರಮೇಶ್ ಕತ್ತಿ ಅನ್ನುವಂಥ ಸಂಸದನ್ನು ಕೂಡಲೇ ಏನಪ್ಪ ಅಂದ್ರೆ ಈ ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರು ಮಾಡ್ಬೇಕಂತೇಳಿ ಮನವಿ ಮಾಡ್ಕೋತೀವಿ. ಯಾಕಂದ್ರೆ ಇಂಥ ಮುಂದಿನ ಪೀಳಿಗೆಗೆ ಇಂಥ ಒಂದು ಸಮಾಜವ ಸಾಮರಸ್ಯವನ್ನು ಕೆಡಿಸ್ತಕ್ಕಂಥ ಈ ಗುಣಾದಿಗಳನ್ನು ಹೊಂದಿರತಕ್ಕಂಥ ಈ ಮನುಷ್ಯ ಏನೇನೋ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ನಾವು ಭಾಳ ಸಲ ನೋಡಿದ್ವಿ ಇವರ ಚಟುವಟಿಕೆಗಳನ್ನು. ಏನು ಮಾತಾಡಿದ್ರೆ ನಾನೇ ಯಾರೂ ಇಲ್ಲ, ಎಲ್ಲಿದೆ? ಎಂಥ ರಾಜ ಮಹಾರಾಜರು ಉಳಿದಿಲ್ಲಪ್ಪ. ನೀಯ ಸೀಮೆ ಗಂಡಸು ಮೀಸಿ ತಿರುವೇ ಮಾತಾಡ್ತೀವಿ. ಇವು ಏನದ ನಂಬಲ್ಲಿ ಬಿಟ್ಟು ಏನದವ? ಅದಕ್ಕೆ ಒಬ್ಬ ಮಹಿಳೆ ಹೇಳಿದಳು, ನಮ್ಮ ಮನೆಯಾಗ ಬೆಕ್ಕಿಗೆ ಅದಾವ ಅಂತ ಹೇಳಿದಳು. ಈಗಾಗಲೇ ಸಾಕಷ್ಟು ಬುಗಿಲೆದ್ದದ್ದು ನಿನಗೆ. ಹೊರಗೆ ಅಡ್ಡಾಡ್ಬೇಕಾದ್ರೆ ಪಜಿತಿ ಆಗಿತ್ತು. ಮತ್ತು ಭಾಳ ಓವರಾಗಿ ಮಾತಾಡ್ಬೇಕು ಹೋಗ್ಬೇಡ. ಮತ್ತು ನಾವು 17 ಜನ ಶಾಸಕರಾಗಬೇಕಾದ್ರೆ ಹುಡುಗಾಟಿಗೆ ಎಲ್ಲ ಇದು ಮೀಸಲಾತಿ ಅಡಿಯಲ್ಲಿ ಜನರ ಬೆಂಬಲ ತೊಗೊಂಡು ಏನಪ್ಪ ಅಂದ್ರೆ ಆಶೀರ್ವಾದದಿಂದ ಬಂದೀವಿ ಹೊರತು ನಿನ್ನಂಥ ಕುಚ್ಚಷ್ಟೇ ನನ್ನ ಮಗನಲ್ಲಿಂದ ನಾವು ಬಂದಿಲ್ಲ. ಅದಕ್ಕೆ ಈ ಉಪಾಧ್ಯಾಪಿ ಮಾತಾಡುವುದನ್ನು ಬಿಟ್ಟು ಒಳ್ಳೆಯ ಸಂವಿಧಾನಬದ್ಧವಾಗಿ ಮಾತನಾಡು. ಈಗ ನಿನ್ನ ಹುಕ್ಕೇರಿ ತಾಲೂಕಿನಾಗ ನಮ್ಮ ಸಮಾಜದವ್ರು ನಿನಗೆ ಓಟ್ ಹಾಕಿಲ್ಲ, ನಿನ್ನ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ನೀನು ಇಡೀ ಏನು ಬಂದಂಗೆ ಮಾತಾಡ್ಬೇಕಂತಿ. ಅದಕ್ಕೆ ಅದನ್ನೆಲ್ಲ ತೆಗೆದು ಹಾಕಿ ಜನಸಾಮಾನ್ಯರ ಜೊತೆ ಬೆರೆತು ನಡಿ. ನುಡಿದಂತೆ ನಡಿ, ಇದೇ ಜನ್ಮ ಕಡೆ ಅಂತ ಹೇಳ್ಯಾರ ಬಸವಣ್ಣವರು. ಅದಕ್ಕೆ ಇದೇನು ಇರ್ಲಕ್ಕೆ ಬಂದಿಲ್ಲ ಜನ್ಮ. ಅದರದೇ ಆದ ಒಂದು ಬದ್ಧತೆ ಒಳಗೆ ಜೀವನ ಮಾಡುವುದನ್ನು ಕಲಿ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ. ಇದು ಮುಂದುವರೆದ್ರೆ
ಮತ್ತು ನಾವು ಕೂಡ ಅಂಥ ಅಶ್ಲೀಲ ಪದಗಳನ್ನು ಬಳಸಕ್ಕೆ ನೆನಕಿನ ಅಪ್ಪನಂಗೆ ಬರ್ತದೆ ನಮಗೆ. ಹಾಂ, ಏನದು ಮಾತಾಡೋದು? ಹಾಂ, ಅವರೇನು ಇವರೇನು, ಅದಾಯಿತು ಇದಾಯಿತು, ಏನೇನೋ ಇಷ್ಟು ದಿವಸ ಏನಾಗಿತ್ತಪ್ಪ, ಏನೇನೋ ಹಳೆವು ಏನೇನೋ ಕೆದಕ ಕೊಂಟಿದೆಯಲ್ಲ, ನಿನ್ನೂ ಏನದವ? ಹಾಂ, ಎಲ್ಲರ ಮನೆ ದೋಸೆ ತೂತೆ, ನೀನು ಇನ್ನೊಬ್ಬರನ್ನ ತೆಗ್ಗಿನೇ ಕೆಡವಿ ನೀನು ಮ್ಯಾಲೆ ಇರಂಗಿದೀನು. ಇದು ನೋಡಿ ಹಿಂದೆ ಮುಂದೆ ತಿಳ್ಕೊಂಡು ಜೀವನ ಮಾಡಿದ್ರೆ ಸ್ವಲ್ಪ 4 ದಿವಸ ಬಾಳ್ತದೆ. ಈಗ ಸಣ್ಣ ಹುಡುಗರ ಕಡೆ ನಿನಗೆ ಚಪ್ಪಲಿ ಹೊಡಿಸ್ಕೊಳ್ಳಂಗಾಗಿಲ್ಲ ನೋಡಲ್ಲಿ ಹೆಂಗೆ ಜನಾಕ್ರೋಶ ಎದ್ದದ ನಿನ್ನ ಜಿಲ್ಲೆ ಒಳಗೆ. ಏನು ಮಾತಾಡಿ ನೋಡೋನು ಹೊರಗೆ ಬಂದು ಅವರಿಗೆ ತಿಂದು ಬಿಡ್ತಾರೆ ನಿನಗೆ. ಅದಕ್ಕೆ ಅಂಥವೆಲ್ಲ ಬಿಟ್ಟು ನೀನು ಒಳ್ಳೆಯ ಒಂದು ಸಂಶೋಧನೆ ಮಾಡ್ಯಾರಪ್ಪ ಅಂತಂದಾಗ ಏನೋ ಒಂದು ನಿಮ್ಮ ಮನೆತನ, ನಿಮ್ಮ ಹಿರಿಯರ ಆಶೀರ್ವಾದ, ನಿಮ್ಮ ಅಣ್ಣವರು, ಆಮೇಲೆ ನಿಮ್ಮ ತಂದೆಯವರ ಒಂದು ಇದರನ್ನು ನೀನು ಸಂಸ್ಕಾರವನ್ನು ರೂಢಿಸ್ಕೊಂಡು ಬಾ. ಏನಾದರೂ ಆಗು ಮೊದಲು ಮಾನವಾಗ ಅಂತ ಹೇಳ್ಯಾರ. ಮಾನವ ಆಗಲಿಲ್ಲ ಅಂತಂದ್ರೆ ನೀನು ಮುಂದೆ ಭಾಳ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಅದಕ್ಕೆ ಒಳ್ಳೆಯತನವನ್ನು ನೀನು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ಈ ಮೂಲಕ ರಮೇಶ್ ಕತ್ತಿಗೆ ನಾವೇನಪ್ಪ ಅಂತಂದ್ರೆ ಇಲ್ಲಿ ನೇರವಾಗಿ ಯಾದಗಿರಿ, ರಾಯಚೂರು, ಗುಲ್ಬರ್ಗ ಈ ಕಡೆ ಏನೋದಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಮೂಲಕ ನಾವು ಎಚ್ಚರಿಕೆ ಕೊಡ್ಬೇಕಂತ ನಾನು ಇಚ್ಛೆ ಪಡ್ತೀನಿ ನೋಡ್ರಿ. ಎಲ್ಲರಿಗೂ ನಮಸ್ಕಾರ.